ಸುಲಿಗೆಯ ಮತ್ತೊಂದು ದಾರಿ ಅಂದ್ರೆ ಹನಿ ಟ್ರ್ಯಾಪ್. ಈಗ ಸಿಸಿಬಿ ಹಿಡಿದಿರೋ ಟೀಮ್ ಕೂಡ ಅಂಥದ್ದೇ. ಹನಿ ಟ್ರ್ಯಾಪ್ ಮಾಡಿ 2.5 ಕೋಟಿ ರೂಪಾಯಿ ಸುಲಿಗೆ ಮಾಡಿದಂತಹ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ಹನಿ ಟ್ರ್ಯಾಪ್ ಮೂಲಕ ಸುಲಿಗೆ ಮಾಡಿದ್ದ ಗ್ಯಾಂಗ್ ಅರೆಸ್ಟ್. ಹನಿ ಟ್ರ್ಯಾಪ್ 2 ಕೋಟಿ ಸುಲಿಗೆ, 4 ಅಂದರ್. ಹೌದು, ಹನಿ ಟ್ರ್ಯಾಪ್ ಮಾಡಿ 2 ಕೋಟಿಗೂ ಅಧಿಕ ಹಣ ವಸೂಲಿ ಮಾಡಿದ್ದ 4 ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. 46 ವರ್ಷ ವಯಸ್ಸಿನ ಸಂತ್ರಸ್ತ ವ್ಯಕ್ತಿಯೊಬ್ಬರು ನೀಡಿದ ದೂರಿನ ಮೇಲೆ ತನಿಖೆ ನಡೆಸಿದ್ದ ಸಿಸಿಬಿ ಪೊಲೀಸರು 4 ಆರೋಪಿಗಳನ್ನ ಖೆಡ್ಡಾಗೆ ಕೆಡವಿದೆ. ಆರೋಪಿಗಳು ಬಲೆಗೆ ಬಿದ್ದಿದ್ದು ಹೇಗೆ? 2018ರಲ್ಲಿ ಆರ್ಟಿ ನಗರದ ಜಿಮ್ಗೆ ಹೋಗುವಾಗ ಜಿಮ್ ಓನರ್ ಪರಿಚಯ ಮಾಡಿಕೊಂಡಿದ್ದು. ಅಜಿಮ್ ಉದ್ದೀನ್ನ ಸಹೋದರಿ ತಬಸುಮ್ ಬೇಗಂ ಪರಿಚಯ ಮಾಡಿಕೊಂಡಿದ್ದು. ನಂತರ ಜಿಮ್ ಓನರ್ ನಂಬರ್ ಪಡೆದು ಸ್ನೇಹ ಬೆಳೆಸಿದ್ಲು. ಕೆಲ ದಿನಗಳ ಬಳಿಕ ಮನೆಯಲ್ಲಿ ಮದುವೆಗೆ ಸತಾಯಿಸುತ್ತಿದ್ದಾರೆ ಅಂತ ಸಬೂಬು ಹೇಳಿದ್ಲು. ಮದುವೆಯಿಂದ ತಪ್ಪಿಸಿಕೊಳ್ಳಲು ಮಗು ದತ್ತು ಪಡೆದಿದ್ದೇನೆ ಅಂತ ಹೇಳಿ ಜಿಮ್ ಓನರ್ ಕಡೆ ಹಣ ಪಡೆದುಕೊಂಡಿದ್ಲು. ಕೆಲ ದಿನಗಳ ನಂತರ ತಬಸುಮ್ ಜಿಮ್ಗೆ ಬರೋದನ್ನ ನಿಲ್ಲಿಸಿದ್ಲು. ಇದನ್ನ ಪ್ರಶ್ನಿಸಿದ್ದಕ್ಕೆ ಖಾಸಗಿ ಫೋಟೋ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ರು ಅಂತ ಆರೋಪಿಸಲಾಗಿದೆ. ಇದಿಷ್ಟೇ ಅಲ್ಲ, 2018ರಿಂದ ಇದುವರೆಗೂ ಆರೋಪಿ ತಬಸುಮ್, ಆಕೆಯ ಸಹೋದರ ಅಜಿಮ್ ಉದ್ದೀನ್, ಆನಂದ್ ಹಾಗೂ ಅಭಿಷೇಕ್ ಜೊತೆ ಸೇರಿ ಒಟ್ಟು 2.25 ಕೋಟಿ ರೂಪಾಯಿ ವಸೂಲಿ ಮಾಡಿದ್ದಾರಂತೆ. ಆರೋಪಿಗಳಿಗೆ ಹಣ ನೀಡೋಕೆ ದೂರುದಾರ ಸಾಲ ಮಾಡಿದ್ದೇನೆ ಅಂತ ಸಿಸಿಬಿ ಮುಂದೆ ಅಳಲು ತೋಡಿಕೊಂಡಿದ್ದಾನೆ. ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡಿದ್ದ ಸಿಸಿಬಿ ಪೊಲೀಸರು ಸದ್ಯ 4 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸುಲಿಗೆಯ ಮತ್ತೊಂದು ದಾರಿ ಅಂದ್ರೆ ಹನಿ ಟ್ರ್ಯಾಪ್. ಈಗ ಸಿಸಿಬಿ ಹಿಡಿದಿರೋ ಟೀಮ್ ಕೂಡ ಅಂಥದ್ದೇ. ಹನಿ ಟ್ರ್ಯಾಪ್ ಮಾಡಿ 2.5 ಕೋಟಿ ರೂಪಾಯಿ ಸುಲಿಗೆ ಮಾಡಿದಂತಹ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ಹನಿ ಟ್ರ್ಯಾಪ್ ಮೂಲಕ ಸುಲಿಗೆ ಮಾಡಿದ್ದ ಗ್ಯಾಂಗ್ ಅರೆಸ್ಟ್. ಹನಿ ಟ್ರ್ಯಾಪ್ 2 ಕೋಟಿ ಸುಲಿಗೆ, 4 ಅಂದರ್. ಹೌದು, ಹನಿ ಟ್ರ್ಯಾಪ್ ಮಾಡಿ 2 ಕೋಟಿಗೂ ಅಧಿಕ ಹಣ ವಸೂಲಿ ಮಾಡಿದ್ದ 4 ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. 46 ವರ್ಷ ವಯಸ್ಸಿನ ಸಂತ್ರಸ್ತ ವ್ಯಕ್ತಿಯೊಬ್ಬರು ನೀಡಿದ ದೂರಿನ ಮೇಲೆ ತನಿಖೆ ನಡೆಸಿದ್ದ ಸಿಸಿಬಿ ಪೊಲೀಸರು 4 ಆರೋಪಿಗಳನ್ನ ಖೆಡ್ಡಾಗೆ ಕೆಡವಿದೆ. ಆರೋಪಿಗಳು ಬಲೆಗೆ ಬಿದ್ದಿದ್ದು ಹೇಗೆ? 2018ರಲ್ಲಿ ಆರ್ಟಿ ನಗರದ ಜಿಮ್ಗೆ ಹೋಗುವಾಗ ಜಿಮ್ ಓನರ್ ಪರಿಚಯ ಮಾಡಿಕೊಂಡಿದ್ದು. ಅಜಿಮ್ ಉದ್ದೀನ್ನ ಸಹೋದರಿ ತಬಸುಮ್ ಬೇಗಂ ಪರಿಚಯ ಮಾಡಿಕೊಂಡಿದ್ದು. ನಂತರ ಜಿಮ್ ಓನರ್ ನಂಬರ್ ಪಡೆದು ಸ್ನೇಹ ಬೆಳೆಸಿದ್ಲು. ಕೆಲ ದಿನಗಳ ಬಳಿಕ ಮನೆಯಲ್ಲಿ ಮದುವೆಗೆ ಸತಾಯಿಸುತ್ತಿದ್ದಾರೆ ಅಂತ ಸಬೂಬು ಹೇಳಿದ್ಲು. ಮದುವೆಯಿಂದ ತಪ್ಪಿಸಿಕೊಳ್ಳಲು ಮಗು ದತ್ತು ಪಡೆದಿದ್ದೇನೆ ಅಂತ ಹೇಳಿ ಜಿಮ್ ಓನರ್ ಕಡೆ ಹಣ ಪಡೆದುಕೊಂಡಿದ್ಲು. ಕೆಲ ದಿನಗಳ ನಂತರ ತಬಸುಮ್ ಜಿಮ್ಗೆ ಬರೋದನ್ನ ನಿಲ್ಲಿಸಿದ್ಲು. ಇದನ್ನ ಪ್ರಶ್ನಿಸಿದ್ದಕ್ಕೆ ಖಾಸಗಿ ಫೋಟೋ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ರು ಅಂತ ಆರೋಪಿಸಲಾಗಿದೆ. ಇದಿಷ್ಟೇ ಅಲ್ಲ, 2018ರಿಂದ ಇದುವರೆಗೂ ಆರೋಪಿ ತಬಸುಮ್, ಆಕೆಯ ಸಹೋದರ ಅಜಿಮ್ ಉದ್ದೀನ್, ಆನಂದ್ ಹಾಗೂ ಅಭಿಷೇಕ್ ಜೊತೆ ಸೇರಿ ಒಟ್ಟು 2.25 ಕೋಟಿ ರೂಪಾಯಿ ವಸೂಲಿ ಮಾಡಿದ್ದಾರಂತೆ. ಆರೋಪಿಗಳಿಗೆ ಹಣ ನೀಡೋಕೆ ದೂರುದಾರ ಸಾಲ ಮಾಡಿದ್ದೇನೆ ಅಂತ ಸಿಸಿಬಿ ಮುಂದೆ ಅಳಲು ತೋಡಿಕೊಂಡಿದ್ದಾನೆ. ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡಿದ್ದ ಸಿಸಿಬಿ ಪೊಲೀಸರು ಸದ್ಯ 4 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸುಲಿಗೆಯ ಮತ್ತೊಂದು ದಾರಿ ಅಂದ್ರೆ ಹನಿ ಟ್ರ್ಯಾಪ್. ಈಗ ಸಿಸಿಬಿ ಹಿಡಿದಿರೋ ಟೀಮ್ ಕೂಡ ಅಂಥದ್ದೇ. ಹನಿ ಟ್ರ್ಯಾಪ್ ಮಾಡಿ 2.5 ಕೋಟಿ ರೂಪಾಯಿ ಸುಲಿಗೆ ಮಾಡಿದಂತಹ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ಹನಿ ಟ್ರ್ಯಾಪ್ ಮೂಲಕ ಸುಲಿಗೆ ಮಾಡಿದ್ದ ಗ್ಯಾಂಗ್ ಅರೆಸ್ಟ್. ಹನಿ ಟ್ರ್ಯಾಪ್ 2 ಕೋಟಿ ಸುಲಿಗೆ, 4 ಅಂದರ್. ಹೌದು, ಹನಿ ಟ್ರ್ಯಾಪ್ ಮಾಡಿ 2 ಕೋಟಿಗೂ ಅಧಿಕ ಹಣ ವಸೂಲಿ ಮಾಡಿದ್ದ 4 ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. 46 ವರ್ಷ ವಯಸ್ಸಿನ ಸಂತ್ರಸ್ತ ವ್ಯಕ್ತಿಯೊಬ್ಬರು ನೀಡಿದ ದೂರಿನ ಮೇಲೆ ತನಿಖೆ ನಡೆಸಿದ್ದ ಸಿಸಿಬಿ ಪೊಲೀಸರು 4 ಆರೋಪಿಗಳನ್ನ ಖೆಡ್ಡಾಗೆ ಕೆಡವಿದೆ.
ಆರೋಪಿಗಳು ಬಲೆಗೆ ಬಿದ್ದಿದ್ದು ಹೇಗೆ? 2018ರಲ್ಲಿ ಆರ್ಟಿ ನಗರದ ಜಿಮ್ಗೆ ಹೋಗುವಾಗ ಜಿಮ್ ಓನರ್ ಪರಿಚಯ ಮಾಡಿಕೊಂಡಿದ್ದು. ಅಜಿಮ್ ಉದ್ದೀನ್ನ ಸಹೋದರಿ ತಬಸುಮ್ ಬೇಗಂ ಪರಿಚಯ ಮಾಡಿಕೊಂಡಿದ್ದು. ನಂತರ ಜಿಮ್ ಓನರ್ ನಂಬರ್ ಪಡೆದು ಸ್ನೇಹ ಬೆಳೆಸಿದ್ಲು. ಕೆಲ ದಿನಗಳ ಬಳಿಕ ಮನೆಯಲ್ಲಿ ಮದುವೆಗೆ ಸತಾಯಿಸುತ್ತಿದ್ದಾರೆ ಅಂತ ಸಬೂಬು ಹೇಳಿದ್ಲು. ಮದುವೆಯಿಂದ ತಪ್ಪಿಸಿಕೊಳ್ಳಲು ಮಗು ದತ್ತು ಪಡೆದಿದ್ದೇನೆ ಅಂತ ಹೇಳಿ ಜಿಮ್ ಓನರ್ ಕಡೆ ಹಣ ಪಡೆದುಕೊಂಡಿದ್ಲು. ಕೆಲ ದಿನಗಳ ನಂತರ ತಬಸುಮ್ ಜಿಮ್ಗೆ ಬರೋದನ್ನ ನಿಲ್ಲಿಸಿದ್ಲು. ಇದನ್ನ ಪ್ರಶ್ನಿಸಿದ್ದಕ್ಕೆ ಖಾಸಗಿ ಫೋಟೋ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ರು ಅಂತ ಆರೋಪಿಸಲಾಗಿದೆ. ಇದಿಷ್ಟೇ ಅಲ್ಲ, 2018ರಿಂದ ಇದುವರೆಗೂ ಆರೋಪಿ ತಬಸುಮ್, ಆಕೆಯ ಸಹೋದರ ಅಜಿಮ್ ಉದ್ದೀನ್, ಆನಂದ್ ಹಾಗೂ ಅಭಿಷೇಕ್ ಜೊತೆ ಸೇರಿ ಒಟ್ಟು 2.25 ಕೋಟಿ ರೂಪಾಯಿ ವಸೂಲಿ ಮಾಡಿದ್ದಾರಂತೆ. ಆರೋಪಿಗಳಿಗೆ ಹಣ ನೀಡೋಕೆ ದೂರುದಾರ ಸಾಲ ಮಾಡಿದ್ದೇನೆ ಅಂತ ಸಿಸಿಬಿ ಮುಂದೆ ಅಳಲು ತೋಡಿಕೊಂಡಿದ್ದಾನೆ. ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡಿದ್ದ ಸಿಸಿಬಿ ಪೊಲೀಸರು ಸದ್ಯ 4 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸುಲಿಗೆಯ ಮತ್ತೊಂದು ದಾರಿ ಅಂದ್ರೆ ಹನಿ ಟ್ರ್ಯಾಪ್. ಈಗ ಸಿಸಿಬಿ ಹಿಡಿದಿರೋ ಟೀಮ್ ಕೂಡ ಅಂಥದ್ದೇ. ಹನಿ ಟ್ರ್ಯಾಪ್ ಮಾಡಿ 2.5 ಕೋಟಿ ರೂಪಾಯಿ ಸುಲಿಗೆ ಮಾಡಿದಂತಹ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ಹನಿ ಟ್ರ್ಯಾಪ್ ಮೂಲಕ ಸುಲಿಗೆ ಮಾಡಿದ್ದ ಗ್ಯಾಂಗ್ ಅರೆಸ್ಟ್. ಹನಿ ಟ್ರ್ಯಾಪ್ 2 ಕೋಟಿ ಸುಲಿಗೆ, 4 ಅಂದರ್. ಹೌದು, ಹನಿ ಟ್ರ್ಯಾಪ್ ಮಾಡಿ 2 ಕೋಟಿಗೂ ಅಧಿಕ ಹಣ ವಸೂಲಿ ಮಾಡಿದ್ದ 4 ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. 46 ವರ್ಷ ವಯಸ್ಸಿನ ಸಂತ್ರಸ್ತ ವ್ಯಕ್ತಿಯೊಬ್ಬರು ನೀಡಿದ ದೂರಿನ ಮೇಲೆ ತನಿಖೆ ನಡೆಸಿದ್ದ ಸಿಸಿಬಿ ಪೊಲೀಸರು 4 ಆರೋಪಿಗಳನ್ನ ಖೆಡ್ಡಾಗೆ ಕೆಡವಿದೆ. ಆರೋಪಿಗಳು ಬಲೆಗೆ ಬಿದ್ದಿದ್ದು ಹೇಗೆ? 2018ರಲ್ಲಿ ಆರ್ಟಿ ನಗರದ ಜಿಮ್ಗೆ ಹೋಗುವಾಗ ಜಿಮ್ ಓನರ್ ಪರಿಚಯ ಮಾಡಿಕೊಂಡಿದ್ದು. ಅಜಿಮ್ ಉದ್ದೀನ್ನ ಸಹೋದರಿ ತಬಸುಮ್ ಬೇಗಂ ಪರಿಚಯ ಮಾಡಿಕೊಂಡಿದ್ದು. ನಂತರ ಜಿಮ್ ಓನರ್ ನಂಬರ್ ಪಡೆದು ಸ್ನೇಹ ಬೆಳೆಸಿದ್ಲು. ಕೆಲ ದಿನಗಳ ಬಳಿಕ ಮನೆಯಲ್ಲಿ ಮದುವೆಗೆ ಸತಾಯಿಸುತ್ತಿದ್ದಾರೆ ಅಂತ ಸಬೂಬು ಹೇಳಿದ್ಲು. ಮದುವೆಯಿಂದ ತಪ್ಪಿಸಿಕೊಳ್ಳಲು ಮಗು ದತ್ತು ಪಡೆದಿದ್ದೇನೆ ಅಂತ ಹೇಳಿ ಜಿಮ್ ಓನರ್ ಕಡೆ ಹಣ ಪಡೆದುಕೊಂಡಿದ್ಲು. ಕೆಲ ದಿನಗಳ ನಂತರ ತಬಸುಮ್ ಜಿಮ್ಗೆ ಬರೋದನ್ನ ನಿಲ್ಲಿಸಿದ್ಲು. ಇದನ್ನ ಪ್ರಶ್ನಿಸಿದ್ದಕ್ಕೆ ಖಾಸಗಿ ಫೋಟೋ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ರು ಅಂತ ಆರೋಪಿಸಲಾಗಿದೆ. ಇದಿಷ್ಟೇ ಅಲ್ಲ, 2018ರಿಂದ ಇದುವರೆಗೂ ಆರೋಪಿ ತಬಸುಮ್, ಆಕೆಯ ಸಹೋದರ ಅಜಿಮ್ ಉದ್ದೀನ್, ಆನಂದ್ ಹಾಗೂ ಅಭಿಷೇಕ್ ಜೊತೆ ಸೇರಿ ಒಟ್ಟು 2.25 ಕೋಟಿ ರೂಪಾಯಿ ವಸೂಲಿ ಮಾಡಿದ್ದಾರಂತೆ. ಆರೋಪಿಗಳಿಗೆ ಹಣ ನೀಡೋಕೆ ದೂರುದಾರ ಸಾಲ ಮಾಡಿದ್ದೇನೆ ಅಂತ ಸಿಸಿಬಿ ಮುಂದೆ ಅಳಲು ತೋಡಿಕೊಂಡಿದ್ದಾನೆ. ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡಿದ್ದ ಸಿಸಿಬಿ ಪೊಲೀಸರು ಸದ್ಯ 4 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.